ನಾವ್ ಯಾವತ್ತೂ ಯಾರನ್ನ ಹಿಂದೂ ಬೌದ್ಧ ಸಿಖ್ ಅಂತ ನೋಡ್ಲಿಲ್ಲ. ಎಂತ ವಿಚಿತ್ರ ಅಂತಂದ್ರೆ ವೀರೇಂದ್ರ ಹೆಗಡೆಯವರು ಜೈನರು, ಅದಕ್ಕೆ ವೀರೇಂದ್ರ ಹೆಗಡೆಯವರ ವಿರುದ್ಧ ಮಾತನಾಡಬಹುದು. ಆದ್ರೆ ಯಾರು ವೀರೇಂದ್ರ ಹೆಗಡೆಯವರ ವಿರುದ್ಧ ಒಂದು ವಿಡಿಯೋ ಮಾಡಿದ್ನೋ ಅವನು ಮುಲ್ಲಾ ಅಂದ್ರೆ ಇಲ್ಲಿ ಯಾಕೆ ಜಾತಿ ತರ್ತೀರಿ? ಅಬಾಬಾಬಾಬಾಬಾ, ಏನ್ ವಿಶಾಲ ಹೃದಯ ನಮ್ದು. ಮುಲ್ಲಾನ ಬಗ್ಗೆ ಮಾತನಾಡಿದ್ರೆ ಇಲ್ಲಿ ಜಾತಿ ಯಾಕೆ? ವೀರೇಂದ್ರ ಹೆಗಡೆಯವರು ಮಾತ್ರ ಜೈನರು. ಆಲೋಚನೆಯ ಕ್ರಮ ಸತ್ತೋಗಿದ್ಯಾ ನಮ್ದು? ಏನಾಗಿದೆ ನಮ್ ತಲೆಗೆ? ಏನ್ ತುಂಬಿಕೊಂಡಿದೀವಿ ತಲೆ ಒಳಗೆ? ಆಲೋಚನೆ ಮಾಡುವಟ್ಟು ನಮ್ಗೆ ಆ ಚಿಂತನೆಯ ಪ್ರಕಾರವೂ ಗೊತ್ತಿಲ್ವಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬ ಮಾಡಿ. ಈ ವರ್ಷ ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾರೆಲ್ಲ ಕೆಟ್ಟದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರು, ಮೈಂಡ್ ಅಲ್ಲಿ ಇಟ್ಕೊಂಡಿದ್ರು, ಅದೆಲ್ಲ ಬಿಟ್ಟು ಇವಾಗ ಈ ವರ್ಷದಿಂದ ಹೊಸದಾಗಿ ಖುಷಿಯಾಗಿ ಪ್ರೀತಿಯಾಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಖುಷಿಯಿಂದ ಒಳ್ಳೆ ಕಮೆಂಟ್ ಕೊಡಿ, ಖುಷಿಯಿಂದ ಒಳ್ಳೆ ಒಳ್ಳೆ ರೀಲ್ಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಆದಷ್ಟು ಬೇಗ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರೂ ಖುಷಿಯಾಗಿ ಹಬ್ಬ ಮಾಡಿ. ಆಮೇಲೆ ನಮ್ ಡಿ ಬಸ್ಸು ಆಚೆ ಕಡೆ ಬೇಗ ಬರಲಿ. ಆ ದೇವರೇ ಶ್ರಮಿಸ್ತಾರೆ. ನಾವೆಲ್ಲ ಏನು ಜುಜ್ಬಿ ಮಾನವರು, ನಾವೆಲ್ಲ ಮನುಷ್ಯರು. ನಮ್ ಕೈಲಿ ಏನೂ ಇಲ್ಲ. ಶ್ರಮಿಸೋದು ಆ ದೇವರು ಭಗವಂತ ಒಬ್ರೆ. ನಮ್ ಕೈಲಿ ಏನೂ ಇಲ್ಲ. ಇವತ್ತು ನಾವು ಇಲ್ಲಿ ಇರ್ತೀವಿ, ನಾಳೆ ಮಣ್ಣಲ್ಲಿ ಮಣ್ಣಾಕ್ ಹೋಗ್ತೀವಿ. ಖುಷಿಯಿಂದ ಎಲ್ಲರೂ ಹಬ್ಬ ಮಾಡಿ, ಖುಷಿಯಿಂದ ಎಲ್ಲರೂ ಹಾರೈಸಿ ನಮ್ ಡಿ ಬಾಸ್ ಆಚೆ ಕಡೆ ಬರಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಹೇಳೋದು. ಎರಡೇ ಮಾತು. ಓಕೆ, ಬಾಯ್. ಇದಕ್ ಡ್ಯಾನ್ಸರ್ ಬೇಕಿತ್ತು, ಇದಕ್ ಬಟ್ಟೆ ಚೆನ್ನಾಗ್ ಹಾಕ. ನಮ್ ರಾಧಿಕೂ ಒಂದ್ ಸೀರೆ ಕೊಟ್ಟಿದ್ದಾರೆ ರಾಮಚಾರಿಲಿ, ಆ ಚೆಕ್ಸ್ ನನಗೆ ಇಷ್ಟನೇ ಆಗ್ಲಿಲ್ಲ. ಯಾರದ ಸೀರೆ ಕೊಟ್ಟಿರೋದು? ಒಳ್ಳೆ ಸೀರೆ ಕೊಡಕ್ಕಾಗಿಲ್ವಾ ಅಂತ. ಓ, ಏನ್ ನಿನ್ ಸೊಸೆ ಅಂತ ಅಲ್ಲಿ ಕೊಟ್ಬಿಡ್ತಾರ ಹೋಗಿ. ಬಾಯಿ ಮುಚ್ಚಮ್ಮ, ಬಾಯಿ ಮುಚ್ಚು, ಬಾಯಿ ಮುಚ್ಚು. ಉಸುರು ಬಿಟ್ಟ ಬುದ್ದಾಕ್ಬಿಡ್ತೀನಿ. ನಡಿವಳಿಗೆ ಅಂತ ಹೇಳ್ತಾ ಇದೀನಿ, ನಡಿವಳಿಗೆ. ನನಗೆ ದುಡ್ಡು ಕೊಟ್ಟಿದ್ರು, 3 ವ್ಯಕ್ತಿಗಳು ದುಡ್ಡು ಕೊಟ್ಟಿದ್ರು. ಜಮೀರ್ MD, ಅಲ್ತಾಫ್ ಮತ್ತೆ ಸುಹೇನ್ ಅನ್ಬಿಟ್ಟು. ಅಲ್ತಾಫ್ ಬಂದ್ಬಿಟ್ಟು ತಿಮ್ಮಗೋಡಿ ಅಂತಿದಾರಲ್ಲ, ಅವನ ಆಕ್ಚುಲಿ ಹೆಸರು ಅಲ್ತಾಫ್ ಅನ್ಬಿಟ್ಟು. ಅವನು 15 ವರ್ಷದ ಹಿಂದೆನೆ ಇಸ್ಲಾಮ್ ಕನ್ವರ್ಟ್ ಆಗಿದ್ದಾನೆ. ಅವನು ನಾನು ದುಡ್ಡು ಕೊಡ್ತೀನಿ ಅಂತ ಕರ್ಕೊಂಡ್ ಬಂದ. ಅದಕ್ಕೆ ನಾನು ಅಗದಿದ್ ಏನ್ ಸಿಕ್ತಪ್ಪ? ಏನ್ ಸಿಕ್ತು ನೋಡಿ, ಏನ್ ಸಿಕ್ತು ನೋಡಿ ಮಹಾಜನ, ಏನ್ ಸಿಕ್ತು? ಈ ಚಿಪ್ಪು ಕೊಟ್ರು. ನನಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ರು. ಮತ್ತೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರು, ಆಮೇಲೆ ಕೊಟ್ಟಿಲ್ಲ. ಅದೇ ಹೇಳ್ದಲ್ಲ ನಾನು, ಜಮೀರು, ಅಬ್ದುಲ್ಲಾ, ಶರೀಫು, ಈ ಗಿರೀಶ್ ಮಟ್ಟನ್ ಇದಾನಲ್ಲ, ಅವನು ಹಿಂದೂ ಅಲ್ಲ. ಅವನು ಸುಮಾರು ಒಂದು 20 ವರ್ಷದಿಂದಾನೆ ಇಸ್ಲಾಂ ಕನ್ವರ್ಟ್ ಆಗಿದ್ದಾನೆ. ಗುಜರಾತ್ ಮೂಲಕ ಪಾಕಿಸ್ತಾನ ಹೋಗ್ಬಿಟ್ಟು ಅಲ್ಲೋ ಖೋಟಾ ನೋಟ್ ತಗೊಂಡ್ಬಂದು ನಮ್ಗೆ ಕೊಡ್ತಾ ಇದ್ದ. ಕೊಟ್ಟು ನೀವು ಮಾರು ಅಂತ ಹೇಳ್ತಿದ್ದ. ನಾವು ಮಾರಿಲ್ಲ. ಅದಕ್ಕೋಸ್ಕರ ಈ ಪ್ಲಾನ್ ಕೊಟ್ಟ ನಮ್ಗೆ. ಯಾರಿಗೆ ನಮ್ಮಿಂದ ಬೇಸರ ಆಗಿದ್ರು ನಿಮ್ ಹುಡುಗ ಅಂತ ಹೊಟ್ಟೆಲ್ ಹಾಕೊಂಡು ಕ್ಷಮಿಸಿ ನಮ್ಮನ್ನ ಮನ್ಸಲ್ಲಿ ಇಟ್ಕೊಳ್ಳಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ಲಿ. ಸದ್ಯಕ್ಕೆ ಒಂದು ಬ್ರೇಕ್ ತಗೊಂಡಿದ್ದೀನಿ. ಬ್ರೇಕ್ ತಗೊಂಡ್ರವ್ರನ್ನ ದಯಮಾಡಿ ಹಾರೈಸಿ. ಫಾಲೋ ಮಾಡ್ರಪ್ಪ. ನನ್ನ 7 ಕೋಟಿ ಕನ್ನಡ ಅಭಿಮಾನಿಗಳಿಗೆ, 7 ಕೋಟಿ ಅಭಿಮಾನಿಗಳನ್ನ ಹೊಂದಿರೋ ನಮ್ಮ ಮಂಜಣ್ಣಂಗೆ ಕೈ ಮುಗಿದ್ರೆ ನೆಮ್ಮದಿದೆ, ಕೈ ಮುಗಿಬೇಕು. ನೀರಲ್ಲಿ ಸೊನ್ನೆ ಬಾಯಲ್ಲಿ ಇಡಬೇಕು ಒಂದು ಚೂರು ಚಂದ್ರನೀಗ ಬಗ್ಗು ಬೇಗ. ಅಣ್ಣ, ಈ ನನ್ ಮಕ್ಕಳದು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಬೆಳಗ್ಗೆ 7 ಗಂಟೆಗೆ ಬರ್ತಾರೆ ಅಂತಾರಣ್ಣ. ನಾನ್ ಹಂಗೆ ಕೇಳ್ಕೊಂಡು ಆರಾಮಾಗಿ ಪೀಸ್ ಆಗಿ ಮಲ್ಕೊಂಡಿರ್ತೀನಿ. ಸಡನ್ ಆಗಿ 12 ಗಂಟೆಗೆ ಬಂದ್ಬಿಟ್ಟು ಅಂತಾರಣ್ಣ. ಆಮೇಲೆ ಮಧ್ಯಾಹ್ನ 2 ಅವರ್ ಬ್ರೇಕ್ ಅಣ್ಣ, ಲಂಚ್ ಬ್ರೇಕು. ಆಮೇಲೆ ಮತ್ತೆ 4 ಗಂಟೆಗೆ ಬರ್ತಾರಣ್ಣ. ಹಿಂಗೆ ರೋದ್ನೆ ಕೊಟ್ರು ಸರ್. ಹಣ್ಣು, ಹಂಪ್ಲ, ಕಡಬು, ಹಾಲು ಎಲ್ಲ ತಂದ್ಕೊಟ್ರು ಸರ್. ನಾನು ಹಂಗೆ ತಿನ್ಕೊಂಡು ಆರಾಮಾಗಿದ್ದೆ. ಒಂದ್ ದಿವ್ಸ ಹಂಗೆ ಆಚೆ ಹೋಗೋಣ ಬಾ ಅಂದ್ರು ಸರ್. ನಾನು ಸರಿ ಅಂತ ಹೋದೆ. ನೋಡಿದ್ರೆ ನದಿ ಎಸೆದ್ಬಿಟ್ಟು ಹೋದ್ರು ಸರ್ ನನ್ನ. ನಮ್ಮ ಹಸ್ಬೆಂಡ್ ನಮ್ಗೆ ಸಾಕಲ್ಲ ಇರ್ಬೋದು, ಬಟ್ ಪ್ರೀತಿ ತುಂಬಾ ಕೊಡ್ತಾರೆ, ಅದೇ ಮೇನು. ಬಟ್ ನನ್ ಗಂಡಂಗೆ ನಾನು ಕೈ ಬಿಡಲ್ಲ. ನಾನ್ ಸಾಯೋ ಗಂಟ ನನ್ ಗಂಡನ್ ಕೂರಿಸ್ಬಿಟ್ಟು ತಿನ್ನಿಸ್ತೀನಿ. ನನ್ ಗಂಡ ನನ್ ಗಂಡನೇ. ಅವ್ನ್ ಕುಡ್ಕಾನೋ ಗಡ್ಕಾನೋ ಏನೇ ಆಗಿರ್ಲಿ, ಅವಾಗ ಏನೇನಿದೆ ಇವತ್ತು ಅದೇ ಹೇಳ್ತಾ ಇದೀನಿ. ನನ್ ಗಂಡನೇ.
ಅಲ್ಲಿ ಬೇಸೋಣಕ್ ನಿಂದ್ 18 ನಿಮಿಷದ ವಿಡಿಯೋನೇ ವೈರಲ್ ಆದಾಗ ಅವಾಗಿಂದ ಹೊಡ್ಕೊಳಕತ್ತಿದ ನಮ್ ದೋಸ್ತ ಇನ್ನೂ ಆದ್ರೂ ಬಿಟ್ಟಿಲ್ಲ ಅಂತದ್ರಾಗ ಇದೊಂದು ವಿಡಿಯೋ ಬಿಟ್ಟಿ ವರ್ಷನ್ ಪೂರ್ತಿ ಹೊಡ್ಕೊಂಡ ಸತ್ತ ಬಿಡ್ತಾನವ. ಹುಡುಗಿರಿಂದ ಬಿದ್ರೆ ಆಳ ಹೋಯ್ತೆ. ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಮಾತ್ರ ಕ್ಯಾಶ್ ಇಲ್ಲ ಗೈಸ್. ಕ್ಯಾಶ್ ಬೇಕಂತ ಏನ್ ಮಾಡೋದು? ಅವ್ರನ್ನ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ. ಅಣ್ಣ ನಿಮ್ ಹತ್ರ ಸ್ಕ್ಯಾನರ್ ಇಲ್ಲ? ಸ್ಕ್ಯಾನರ್ ನಹಿ we don't have cash bro. हम आपको UPI कर देते हैं. Yeah I will. My hormone is badly damaged. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನೇನಪ್ಪ ನೋಡಿದ್ರೆ ಇಲ್ಲಿ ಕೇಳು, ನಾವು ಹಬ್ಬದ ದಿವಸ ಯಾರು ಶುದ್ಧವಾಗಿರುಡ ಧರ್ಮ 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 ಅಂತ ಇದು ಮಾಡ್ತಿರಲ್ಲ. ವೀರೇಂದ್ರ ಹೆಗಡೆ ಅವರು ಎಷ್ಟೋ ಜನಕ್ಕೆ ನಮಗೆ ನಮ್ಮಂಥವ್ರಿಗೆ ಎಷ್ಟೋ ಜನಕ್ಕೆ ಇದು ಕೊಟ್ಟಿದ್ದಾರೆ ಸರ್. ಅವರು ಅಂಥವ್ರು ಹೋಗಿ ಅವರು ಹೆಣ್ಮಕ್ಳಿಗೆ ಒಂದು ಇದು ಮಾಡ್ತಾರೆ ಸರ್. ಅವರು ಅಂಥವ್ರಿಗೆ ಇವಾಗ ನೀವು ಹೇಳ್ಕೊಂಡು ಇದು ಮಾಡ್ತಾ ಇದ್ದೀರಲ್ಲ ಸರ್, ಅಪಪ್ರಚಾರ ಮಾಡ್ತಾ ಇದ್ದೀರಲ್ಲ ಹೆಣ್ಮಕ್ಳು ಹಿಂಗೆ ಮಾಡಿದ್ರು ಅಂತ. ನಮ್ಮ ಎಷ್ಟೋ ಹೆಣ್ಮಕ್ಳಿಗೆ ಜೀವನ ಕೊಟ್ಟಿರೋ ಸರ್ ಅವರು. ಸ್ಕೂಲ್ಗೆ ಸ್ಕಾಲರ್ಶಿಪ್ಗೆ ಅದಕ್ಕೆ ಇದಕ್ಕೆ ಅಂತ ಇದು ಮಾಡಿ ನಮಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಮನೆಯವರು ಅಣ್ಣ ಒಂದಿರು ನಮ್ಮ ರಿಲೇಷನ್ ಅವರು ಯಾವುದಕ್ಕೂ ಎಂಥದಕ್ಕೂ ಸಪೋರ್ಟ್ ಬರಲ್ಲ. ಅಂಥವರು ನಮಗೆ ಸಪೋರ್ಟ್ ಕೊಟ್ಟು ಇದು ಮಾಡಿದ್ದಾರೆ ಸರ್. ಅಂಥವ್ರು ಇದರಲ್ಲಿ ನಮಗೆ ಇದು ಮಾಡ್ತಾರೆ. ಧರ್ಮ ಅಂತ ಒಂದು ಹೆಣ್ಮಗಳಿಗೆ ಇದು ಮಾಡಿದ್ರು ಅಂತ ಹೇಳಿದ್ರಲ್ಲ ಸರ್. ಎಷ್ಟೋ ಹೆಣ್ಮಕ್ಳಿಗೆ ಜೀವಂತ ಕೊಟ್ಟವ್ರು ಸರ್ ಅವರು. ಅವ್ರ ಬಗ್ಗೆ ಹಿಂಗೆ ಮಾತಾಡ್ತಾ ಇದ್ದೀರಾ, ಅದಕ್ಕೆ ನಾವು ಬಂದಿದ್ದೀವಿ ಸರ್. ಈಗ ರಾಜ್ಯಾದ್ಯಂತ ಮುಸ್ಲಿಂ ಸಮುದಾಯ ಆಗಿರ್ಬೋದು, ಕೆಲ ಮುಸ್ಲಿಂ ನಾಯಕರು, ಕೆಲ ಮುಸ್ಲಿಂ ಲೀಡರ್ಸ್ಗಳು ಅಪಪ್ರಚಾರ ಮಾಡ್ತಾ ಇದೆ ಧರ್ಮ ರಕ್ಷಣೆ ವಿರುದ್ಧ. ಈಗ ನೀವೊಬ್ಬರು ಮುಸ್ಲಿಂ ಮಹಿಳೆಯಾಗಿ ಅವ್ರಿಗೆ ಏನು ಹೇಳಿಕೆ ಇಚ್ಛಪಡ್ತೀರಾ? ನಮಗೆ ಇಷ್ಟೊಂದು ಸಪೋರ್ಟ್ ಮಾಡಿ ಇದು ಮಾಡ್ತಾ ಇದ್ದೀರಿಲ್ಲ ಅಲ್ಲ ಸರ್, ಅದಕ್ಕೆ ನಾವು ಅವ್ರಿಗೆ ಇದು ಮಾಡೋಕ್ಕೆ ಬಂದಿದ್ದೀವಿ ಸರ್. ನಾವೆಲ್ಲ ಅವ್ರ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳೋದಕ್ಕೆ ಬಂದಿದ್ದೀವಿ ಸರ್. ಧರ್ಮಸ್ಥಳಕ್ಕೆ ಯಾವುದೋ ಜಾತಿ, ಯಾವುದೋ ಮುಸ್ಲಿಮ್ಸ್, ಹಿಂದೂ ಏನೂ ಇಲ್ಲ, ನಾವೆಲ್ಲ ಒಂದೇ ಇದ್ದೀವಿ ಅಂತ ಸಪೋರ್ಟ್ ಮಾಡಕ್ಕೆ ಅಷ್ಟೇ ಬಂದಿದ್ದೀವಿ ಸರ್. ಅಂತ ಏನಿಲ್ಲ ಸರ್, ನಾವೆಲ್ಲ ಒಂದೇನೆ, ರಕ್ತನೂ ಒಂದೇ, ನಾವು ಮುಸ್ಲಿಮ್ಸ್ ಹಿಂದೂ ಎಲ್ಲ ಒಂದೇ, ನಾವು ನಂಬ್ತೀವಿ ಅಷ್ಟೇ ಸರ್. ನಾವೆಲ್ಲ ಒಂದೇ. ನಿನಗಿದ್ರೆ ನಿನ್ ಯಾರು ಎದುರ್ಸಕ್ಕಾಗಲ್ಲ, ನಿನ್ನ ಒಳಗೆ ಇರ್ಬೇಕದು. ನಾನು ಯಾವ್ದೊಂದು ರೀಲ್ಸ್ ನೋಡ್ತಿದ್ದೆ, ಪ್ರತಿಯೊಬ್ರು ಕೂಡ ಈಗ ಅಮ್ಮನ ಇಟ್ಕೊಂಡು ಅಮ್ಮನ್ ಮಾತಾಡೋ ರೀತಿ ಅದನ್ನೆಲ್ಲ ಇಟ್ಕೊಂಡು ಹಂಗ್ ಮಾತಾಡ್ಬೇಕು. ಒಂದು ಫೈರ್ ಅಂತಾನೆ ಹೆಸರು ಇಟ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಯಾವ್ದೋ ಒಂದು ಹೆಸರು ಬೇರೆ ಪುಷ್ಪ ಅಲ್ಲ, ಅದಕ್ಕೇನೆ ಪುಷ್ಪ ಅಲ್ಲ ಫೈರ್ ಅಂತಾನೆ. ನಿಮ್ಮ ಜೀವನ ಎರಡು ಯಾವ್ದಾರು ಒಂದು ಯಾರು ಅನ್ಕೊಳ್ಳಲ್ಲ. ನೀವು ಕೇಳಮ್ಮ, ಹಂಗ ಹೇಳಕ್ ಹೋದ್ರೆ ನೀನ್ ನನಗೆ ತುಂಬಾ ಎಪಿಸೋಡಿಗೆ ದುಡ್ಡು ಕೊಟ್ಟು ಮಾಡ್ಕೋಬೇಕು. ಹಂಗೆ ಮಾಡ್ಕೊಳಕ್ ನೋಡ್ತಾ ಇದ್ಯಾ? ನಿನಗೊಂದಷ್ಟು ದುಡ್ಡು ಕೊಡು, ಫುಲ್ ಎಪಿಸೋಡ್ ದೊಡ್ಡದಾಗ ಆಗ್ಬಿಡ್ಬೇಕು ನಿಂಗೆ. ಇಡೀ ಇಂಡಿಯಾ ನೋಡ್ಬೇಕು ಕೊಡ್ತೀನಿ ಇಂಟರ್ವ್ಯೂ. ಫಸ್ಟ್ ನಮ್ಮ ಹುಡುಗರೆಲ್ಲ ನಿಲ್ಸು, ನಮ್ ಸಿನಿಮಾ ಮಾಡಿದ್ಕ ಅವ್ರಿಗೊಂದ್ ಲೈಫ್ ಸೆಟ್ಲ್. ಹಂಗ ಅಂದ್ಬಿಟ್ರೆ ತಪ್ಪು ತಿಳ್ಕೊಬೇಡಪ್ಪ. ಒಟ್ಟಿನಲ್ಲಿ ಎಲ್ರಿಗೂ ಈಗ ನಮ್ಮ ಯಶ್ ಏನಾರು ಮಾಡಿದ್ರೆ ಅವನು ನನಗೂ ಎಷ್ಟೇ ಕಾಂಪಿಟೇಷನ್ ಈಗ ಬೇರೆಯವ್ರಿಗಲ್ಲ. ನನಗಂತಿದ್ದೆ ನೀನೇನ್ ಮಾಡಿದ್ಯಾ ಅಲ್ಲಿ, ಯಾವ್ದು ಮಾಡಿದ್? ನಾನು ಪ್ರತಿಯೊಂದು ನೋಡ್ಬಿಟ್ಟು ತಪ್ಪು ಹೇಳೋದು ಪಿಕ್ಚರ್ ಅಲ್ಲಿ, ಇದೀಗ ಸರಿಯಾಗಿ ಮಾಡಿಲ್ಲ. ಏನ್ ಮಾಡ್ತೀಯಮ್ಮ ನೀನು? ಎಲ್ಲ ಸರಿ ಹೋಗೋ ಟೈಮಲ್ಲಿ ಎಂತ ಕೆಲಸ ಮಾಡ್ಬಿಟ್ಟಿಯಮ್ಮ? ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಲ್ಲಣ್ಣ ಹೆಂಗ್ ಬಿದ್ದಣ್ಣ ಆ ಕಡೆ? ನಂಬಿಕೆ ಬ್ರೋ. ನಾನ್ ಬರಕ್ ತುಂಬಾ ಟೈಮ್ ಐತೆ ಅಂತ ನಾನ್ ಅಂದ್ಕೊಂಡ್ರೆ ನನಗೆ ಕಾಂಪಿಟೇಷನ್ ಕೊಡ್ತಾಮಲ್ಲ ಗುರು. ಯಾರು ಇವನು? ನನ್ ಕುಂಡ್ರಸ ಬದ್ಲು ಅವನಲ್ಲಿ ಕುಂಡ್ರಸ್ತಾರ ಅಂತ ಭಯ ಆಗ್ಬಿಟ್ಟೈತ್ ಗುರು ನನಗೆ.